ಫೋಟೋ ಶೂಟ್ ನಡೀತಾ ಇದೆ. ಜಯ ಕರ್ನಾಟಕ ಮಾಡ್ತಿದ್ದಾರೆ. ಇವ್ರು ಫೋಟೋಗ್ರಾಫರ್ ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ. ಓಕೆ, ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಲಾಲ್ಬಾಗ್ ಹೋಗ್ತಾ ಇದ್ದೀನಿ. ಅಲ್ಲಿ ಫ್ಲವರ್ ಶೋ ನಡೀತಾ ಇದೆ. ಅದಕ್ಕೋಸ್ಕರ ಇವತ್ತು ಸಂಡೇ ಬೇರೆ, ತುಂಬ ರಶ್ ಇರುತ್ತೆ ಅನ್ಕೋತೀನಿ. ಸೊ ಆಲ್ರೆಡಿ ಲೇಟ್ ಆಗಿದೆ. ನನ್ನ ಜಾಗದಿಂದ ಸುಮಾರು ಅರ್ಧ ಮುಕ್ಕಾಲು ಗಂಟೆ ತೋರಿಸ್ತಾ ಇದೆ. ಬನ್ನಿ ಹೋಗೋಣ, ಲೇಟ್ ಆಯಿತು. ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇರೋ ಟೈಮಿಗೆ ನೆನಪಾಯಿತು ನಾನೇನು ತಿಂದೇ ಇಲ್ಲ ಇವತ್ತು ಅಂತ. ಅದಕ್ಕೋಸ್ಕರ ಒಂದು ಕಾಫಿ ಹಾಗೆ ಒಂದು ಬನಾನಾ ಕೇಕ್ ತೊಗೊಂಡೆ. ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಈ ಫ್ಲವರ್ ಇರೋ ಆಟೋ ಕಾಣಿಸ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ಈಗ ನಾವು ಲಾಲ್ಬಾಗ್ಗೆ ಬಂದಿದ್ದೀವಿ ಆಲ್ರೆಡಿ. ಸೊ ಒಂದು ಸ್ವಲ್ಪ ಹಿಸ್ಟ್ರಿನ ನೋಡೋದಾದರೆ, ಲಾಲ್ಬಾಗ್ ರೆಡ್ ಗಾರ್ಡನ್ ಹೈದರ್ ಅಲಿ ಸಮಯದಲ್ಲಿ ಕಟ್ಟಿದಂಥದ್ದು. ಹಾಗೆ ಅವರ ಮಗ ಟಿಪ್ಪು ಸುಲ್ತಾನ್ ಅದನ್ನ ಕಂಪ್ಲೀಟ್ ಮಾಡಿದ್ರು. ಆಮೇಲೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸುಮಾರು ದಿನ ನಡೀತು ಸ್ವಾತಂತ್ರ್ಯಕ್ಕೂ ಮೊದಲು. 1890ರಿಂದ ಇಲ್ಲಿ ತನಕನೂ ಗ್ಲಾಸ್ ಹೌಸ್ ಅಥವಾ ಗಾಜಿನ ಮನೆ ಅಂತ ಏನು ಕರಿತೀವಿ, ಅಲ್ಲಿ ಫ್ಲವರ್ ಶೋ ಆಗ್ತಾ ಬಂದಿದೆ. ಇವತ್ತು ನಾವು ಬಂದಿರೋದು 216ನೇ ಫ್ಲವರ್ ಶೋಗೆ ಲಾಲ್ಬಾಗಲ್ಲಿ. ಪ್ರತಿ ವರ್ಷದ ಫ್ಲವರ್ ಶೋಗೂ ಏನಾದರೂ ಒಂದು ಥೀಮ್ ಇರುತ್ತೆ. ಹಾಗೆಯೇ ಲಾಸ್ಟ್ ವರ್ಷದ ಥೀಮ್ ಬಂದು ವಿಧಾನಸೌಧ ಆಗಿತ್ತು. ಈ ವರ್ಷದ ಥೀಮು ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಅವರು ಮಾಡಿರೋ ಕಾರ್ಯಗಳಾಗಿರ್ಬೋದು, ಅವರು ಕಟ್ಟಿಸಿರೋ ಬಿಲ್ಡಿಂಗ್ಸ್ಗಳಾಗಿರ್ಬೋದು, ಅಥವಾ ಅವರ ನೇತೃತ್ವದಲ್ಲಿ ಏನೇನು ನಡೆದಿತ್ತು ಅದರ ಸಂಬಂಧಪಟ್ಟು ಈ ವರ್ಷದ ಥೀಮ್ ಇದೆ. ನಾನು ಇದೇ ಮೊದಲನೇ ಬಾರಿ ಲಾಲ್ಬಾಗ್ ಬರ್ತಾ ಇರೋದು. ಬೆಂಗಳೂರಲ್ಲಿದ್ದು 4-5 ವರ್ಷ ಆದ್ರೂ ಒಂದು ಸರಿ ನಾನು ನೋಡಿರಲಿಲ್ಲ ಈ ಪಾರ್ಕ್ನ. ಅದಕ್ಕೋಸ್ಕರ ಅಲ್ಲೇ ಸುತ್ತಮುತ್ತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಇಲ್ಲಿ ಏನೋ ಮ್ಯೂಸಿಯಂ ಅಂತ ಇತ್ತು, ಅದನ್ನು ನೋಡೋಕ್ಕೆ ಬಂದರೆ ಅದು ಕ್ಲೋಸ್ ಆಗಿತ್ತು. ಹಾಗೆ ನಾವು ಈ ಮಲಗಿರೋ ನಾಯಿನ ನೋಡ್ಕೊಂಡು ಮುಂದೆ ಹೋದ್ವಿ. ಮೇನ್ ಅಟ್ರಾಕ್ಷನ್ನೇ ಬಂದು ಈ ಗ್ಲಾಸ್ ಹೌಸು. ಇದರೊಳಗೇನೆ ಮೇನ್ ಡೆಕೋರೇಷನ್ ಏನೇ ಫ್ಲವರ್ ಇಂದಿದ್ರು ಇದರಲ್ಲಿ ಮಾಡಿರ್ತಾರೆ. ಸೊ ಲೈನಲ್ಲಿ ಸುಮಾರು ಹೊತ್ತು ನಿಂತ್ಕೊಂಡಿದ್ವಿ. ತುಂಬ ಬಿಸಿಲು ಅಂದರೆ ಬಿಸಿಲು. ಸೊ ಒಳಗಡೆ ಎಂಟ್ರ್ ಆಗ್ತಿದ್ದಂತೆ ಕೂಲಾಗಿ ತಂಪಾಗಿತ್ತು. ಒಳಗಡೆ ತುಂಬ ಫ್ಲವರ್ ಡೆಕೋರೇಷನ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಥೀಮ್ ಪ್ರಕಾರ ಕೆಲವೊಂದಿಷ್ಟು ಆರ್ಕಿಟೆಕ್ಚರ್ ಆಗಲಿ ಬಿಲ್ಡಿಂಗ್ಸ್ಗಳನ್ನಾಗಲಿ ಮಾಡಿದರು. ಈ ಫ್ಲವರ್ ಶೋ ತುಂಬ ದಿನ ಇರೋದ್ರಿಂದ ಒಳಗಡೆ ವಾಟರ್ ಸ್ಪ್ರೇಯರ್ ಥರ ಹಾಕಿದ್ರು. ಆವಾಗವಾಗ ಆನ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನಮಗೂ, ಸೆಕೆ ಆಗಿರೋದ್ರಿಂದ. ಸೊ ಅಲ್ಲೇ ಕೂಡ ಒಂದಿಷ್ಟು ಬ್ಯಾನರ್ಸ್ಗಳನ್ನು ಹಾಕಿದ್ರು. ಹಿಸ್ಟ್ರಿ ಬಗ್ಗೆ ಓದ್ಕೋಬೇಕಾದ್ರೆ, ನಿಮ್ಗೇನಾದರೂ ಇನ್ಫಾರ್ಮೇಷನ್ಸ್ ಬೇಕಿದ್ರೆ ಅದ್ರ ಬಗ್ಗೆ ಅದನ್ನೆಲ್ಲ ಅಲ್ಲೇ ಒಂದು ಬೋರ್ಡ್ ಥರ ಮಾಡಿ ಅಂಟಿಸಿದ್ರು. ಸೊ ನಾವು ಅದನ್ನ ಓದ್ಬೋದು. ಹಾಗೆ ಕೆಲವೊಂದು ಥ್ರೆಡ್ ಆರ್ಟ್ಗಳನ್ನು ಕೂಡ ಒಳಗಡೆ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. ವೀಕೆಂಡ್ ಆಗಿದ್ದರಿಂದ ತುಂಬ ರಶ್ ಇತ್ತು. ಎಲ್ಲರೂ ಮಕ್ಕಳನ್ನ ಫ್ಯಾಮ್ಲಿನ ಕರ್ಕೊಂಡು ಬಂದಿದ್ದರು. ಹಾಗೆ ಈ ಫ್ಲವರ್ ಶೋಗೆ ನೋಡೋಕ್ಕೆ ಎಂಟ್ರಿ ಫೀಸ್ ಬಂದು 80 ರೂಪೀಸ್ ಇರುತ್ತೆ ವೀಕ್ ಡೇಸು. ವೀಕೆಂಡು 100 ರೂಪೀಸ್ ಇದೆ. ಕಿಡ್ಸಿಗೆ ಬೇರೆ ಪ್ರೈಸ್ ಇದೆ. ಓನ್ಲಿ ಕ್ಯಾಶ್ನ ಎಕ್ಸೆಪ್ಟ್ ಮಾಡ್ತಾಯಿದ್ರು, UPIಯನ್ನು ತಗೋತಾ ಇರಲಿಲ್ಲ. ಸೊ ನೀವು ಹೋಗೋದಾದರೆ UPI ವರ್ಕ್ ಆಗಲ್ಲ ನನ್ನ ಪ್ರಕಾರ. ಕ್ಯಾಶ್ನ ಇಟ್ಕೊಂಡು ಹೋಗಿರಿ. ನಾವು ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ಎಲ್ಲರೂ ಕ್ಯಾಮ್ರಾ ಎತ್ಕೊಂಡು ಫೋಟೋಗಳನ್ನ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಜನ ಮುಂದೆ ಮೂವೇ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಒಂದಿಷ್ಟು ಜನ ಅಲ್ಲಿ ಗಾರ್ಡ್ಸ್ ಥರ ನಿಂತ್ಕೊಂಡಿದ್ರು. ಅವರು ಮುಂದೆ ಹೋಗಿ ಅಂತ ಸ್ವಲ್ಪ ಇದು ಮಾಡ್ತಾಯಿದ್ರು. ಅದಕ್ಕೋಸ್ಕರ ನೀಟಾಗಿ ಅಷ್ಟೊಂದು ವೀಡಿಯೋಗಳನ್ನ ಮಾಡೋಕ್ಕಾಗಿಲ್ಲ. ಮತ್ತು ಅಲ್ಲೊಬ್ರು ನಿಂತಿದ್ದಾರೆ, ಅವರು ಅದನ್ನ ಆದಷ್ಟು ಹೂಗಳನ್ನೆಲ್ಲ ಫ್ರೆಶ್ ಆಗಿ ಇಡೋಕ್ಕೆ ನೋಡ್ತಾಯಿದ್ರು. ಸೊ ಟೋಟಲಿ ಒಂದು 10 ನಿಮಿಷ 15 ನಿಮಿಷ ಒಳಗಡೆನೇ ಇದ್ವಿ ನಾವು. ಹಾಗೆ ನಾನು ನಮ್ಮ ಅಣ್ಣ ಸ್ವಲ್ಪ ಕ್ಯಾಮ್ರಾಗೆ ಹಂಗೆ ಪೋಸ್ ಕೊಟ್ವಿ. ನಮ್ಗೆ ಆಲ್ರೆಡಿ ಸ್ವಲ್ಪ ಹಸಿವಾಗಿತ್ತು. ಹಾಗೆ ಅಲ್ಲಿ ಒಳಗಡೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲೊಂದಿಷ್ಟು ಶಾಪ್ಗಳನ್ನ ಹಾಕ್ಕೊಂಡಿದ್ರು. ತುಂಬ ಮಳಿಗೆಗಳಿತ್ತು. ನೀವು ಗಿಡಗಳು ಅಥವಾ ಸಸಿದು ಬೀಜಗಳು ಅದನ್ನೆಲ್ಲ ತೊಗೋಬೋದು. ತುಂಬ ಶಾಪಿಂಗಿಗೆ ತುಂಬ ಅಂಗಡಿಗಳೆಲ್ಲ ಹಾಕ್ಕೊಂಡಿದ್ರು. ಹಾಗೆ ಅಲ್ಲಿ ನೀವು ನೋಡ್ತಾ ಇದ್ದೀರ ನವಿಲನ್ನು ಕೂಡ ಡೆಕೋರೇಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಪಾರ್ಕ್ ತುಂಬ ದೊಡ್ಡದಾಗಿದ್ದರಿಂದ ತುಂಬ ದಾಹ ಆಗ್ತಿತ್ತು. ಅದಕ್ಕೋಸ್ಕರ ನಾವು ಒಂದೊಂದು ಐಸ್ ಕ್ರೀಮನ್ನು ತೊಗೊಂಡ್ವಿ. ಇವತ್ತಿನ ಮಸ್ತು, ನಾಳೆ ದಿನ ಫುಲ್ ಸುಸ್ತು. ಇವತ್ತಿನ ಟೇಸ್ಟ್, ನಾಳೆ ದಿನ ವೇಸ್ಟ್. ಇಕ್ಕಿಲ್ಲ ನಮ್ಮ ಅಜ್ಜಿ ಅಲ್ಲಿಂದ ಪೇಸ್ಟ್.
ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗಿ ಜೋಳನ ತೊಗೊಂಡ್ವಿ. ನೀವು ಕೇಳಿಸ್ಕೊಂಡ್ರಲ್ಲ, ಅದು ಎಂಟರ್ಟೈನ್ಮೆಂಟು, ಅವರು ಸೆಲ್ಲಿಂಗ್ ಟೆಕ್ನಿಕ್, ಜೀವನನ ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ, ಅವರು ಏನು ಮಾಡ್ತಾಯಿದ್ದಾರೋ ಅದರಲ್ಲಿ ಖುಷಿಯಾಗಿದ್ದಾರೆ. ಸೊ ಅದನ್ನು ಒಂದು ಪಾಠನ ಕಲಿತ್ಕೊಂಡು ನಾವು ಹಾಗೆ ಜೋಳನ ತಿಂದ್ಕೊಂಡು ಮತ್ತೆ ಮುಂದೆ ಹೋದ್ವಿ. ಸುಮಾರು ದೂರ ನಡೆದ್ರು ನಮಗೆ ಎಕ್ಸಿಟ್ ಗೇಟೇ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಮರಗಳ ಮೇಲೆಲ್ಲ ಅದು ಯಾವ ಫ್ಯಾಮಿಲಿದು, ಅದರ ಒರಿಜಿನ್ ಯಾವುದು ಅಂತೆಲ್ಲ ಮೆನ್ಷನ್ ಮಾಡಿದರು. ಸೊ ಅದನ್ನೆಲ್ಲ ನೋಡಿಕೊಂಡು ಫೈನಲಿ ಎಕ್ಸಿಟ್ ಗೇಟ್ ಹತ್ತತ್ರ ಬರ್ತಾ ಇದ್ವಿ. ಲಾಸ್ಟಲ್ಲಿ ಹಾಗೆ ಹೊರಗಡೆ ಬಂದು ನಡ್ಕೊಂಡು ಹೋಗಿ ಯಾವುದು ಹೋಟೆಲ್ ಸಿಗದೆ ಈ ಹೋಟೆಲಿಗೆ ಬಂದ್ವಿ. ವಿ ಪುರಮಲ್ಲಿದೆ ಈ ಶ್ರೀಕೃಷ್ಣ ಹೋಟೆಲ್. ತುಂಬಾ ಚೆನ್ನಾಗಿದೆ, ನಮ್ಗೆ ತುಂಬ ಇಷ್ಟ ಆಯಿತು. ತುಂಬ ಅಫೋರ್ಡೆಬಲ್ ಕೂಡ, ಪಕ್ಕ ಸೌತ್ ಇಂಡಿಯನ್ ಹೋಟೆಲ್ ಇದು. ನೀವೆಲ್ಲಾದರೂ ಆ ಕಡೆ ಹೋದರೆ ಪಕ್ಕ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.